ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಶ್ವಿನ್ ಅನಿಲ್ ಯೂಟ್ಯೂಬ್ ಚಾನಲ್. ಕಾರ್ತಿಕ ಸೋಮವಾರಕ್ಕೆ ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ದೀಪಾರಾಧನೆ ಮಾಡೋದಂತೂ ಎಲ್ರಿಗೂ ಗೊತ್ತೇ ಇದೆ. ಅದೇ ಈ ಕಡೆ ಸೋಮವಾರ ನಾವೆಲ್ಲರೂ ಶಿವನ ಟೆಂಪಲ್ಗೆ ಹೋಗಿದ್ವಿ. ಇದು ಬೆಂಗಳೂರಿನ ಪಂಚಲಿಂಗೇಶ್ವರ ದೇವಸ್ಥಾನ. ಇದು ತುಂಬ ಹಳೆಯ ದೇವಸ್ಥಾನವಾಗಿದ್ದು, ಇದು 9ನೇ ಶತಮಾನದಲ್ಲಿ ಗಂಗಾ ರಾಜವಂಶಸ್ಥರು ನಿರ್ಮಿಸಿದ ನರೇಶ್ವರ ಮತ್ತು ನಾಗೇಶ್ವರ ದೇವಾಲಯ. ಇದು ಗಂಗರು ಆದಮೇಲೆ ಇದನ್ನು ಚೋಳರು 11ನೇ ಶತಮಾನದಲ್ಲಿ ಉಳಿದು 3 ಲಿಂಗಗಳನ್ನು ನಿರ್ಮಿಸಿದರು. ಇದನ್ನು ಪಂಚಲಿಂಗೇಶ್ವರ ಅಂದರೆ ನಾಗಲಿಂಗೇಶ್ವರ, ಪಂಚಲಿಂಗೇಶ್ವರ ಅಂತ ಎದಕ್ಕೆ ಕರೀತಾರೆ ಅಂದರೆ ಇಲ್ಲಿ 5 ಲಿಂಗಗಳಿವೆ ಈ ದೇವಸ್ಥಾನದಲ್ಲಿ. ತುಂಬ ವಿಶೇಷವಾದ ದೇವಸ್ಥಾನ ಮತ್ತು ತುಂಬ ಹಳೆಯ ದೇವಸ್ಥಾನ ಇರೋದರಿಂದ ಎಲ್ಲರೂ ಈ ಕಾರ್ತಿಕ ಸೋಮವಾರಕ್ಕೆ ತುಂಬ ಜನ ಅಲ್ಲಿ ಸೇರಿರ್ತಾರೆ. ಕಾರ್ತಿಕ ಸೋಮವಾರಕ್ಕೆ ಹಾಗೆ ನಾವು ದೀಪ ಹಚ್ಚೋದಕ್ಕಂತ ಹೋಗಿದ್ವಿ. ಕಡೆ ಸೋಮವಾರ ಕಾರ್ತಿಕ ಸೋಮವಾರ, ಅದು ಪ್ರದೋಷ ಕಾರ್ತಿಕ ಸೋಮವಾರ ಅಂತ ಕರೀತಾರೆ. ಯಾಕಂದರೆ ಪ್ರದೋಷ ಅಂದರೆ ಆ ದಿನ ಏನೋ ಶಿವ ತನ್ನ 3ನೇ ಕಣ್ಣಿನಿಂದ ಜಗತ್ತನ್ನು ನೋಡ್ತಾನಂತ ಹೇಳಿ, ಹೀಗಾಗಿ ತುಂಬ ಜನ ಅವತ್ತು ದೀಪನ ಶಿವನ ಟೆಂಪಲ್ಗೆ ಹೋಗಿ ಹಚ್ಚಿ ಬರ್ತಾರೆ. ಸೊ ನಾವು ಅದಕ್ಕೆ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬಂದ್ವಿ. ಅಲ್ಲಿ ಯೂಶ್ವಲಿ ಈ ದೇವಸ್ಥಾನದಲ್ಲಿ ಅಂದರೆ ಪ್ರತಿ ವರ್ಷ ಕಾರ್ತಿಕ ಸೋಮವಾರಕ್ಕೆ ವಿಶೇಷವಾದ ಫಂಕ್ಷನ್ಸ್ಗಳನ್ನಾಗಲಿ ಹಾಗೆ ಲಕ್ಷ ದೀಪೋತ್ಸವವನ್ನು ಮಾಡ್ತಾರೆ. ಆ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು ದೇವಸ್ಥಾನದಲ್ಲಿ. ಇದು ದೇವರ ದರ್ಶನಕ್ಕಂತೂ ಕ್ಯೂನ ಅಂತೂ ಸಿಕ್ಕಾಪಟ್ಟೆ ಇತ್ತು. ಸೊ ನಮಗೆ ಹೀಗಾಗಿ ಒಳಗಡೆ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹೋಗೋಕ್ಕಾಗಲಿಲ್ಲ. ಮುಂಚೆನೇ ನಾವು ದೇವ್ರ ದರ್ಶನ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಆವತ್ತಿನ ದಿನ ನಾವು ಸಾಯಂಕಾಲ ಹೋಗಿ ದೀಪ ಹಚ್ಚಿ ಲಕ್ಷ ದೀಪೋತ್ಸವನ ಬೆಳಗ್ಗೆ ಬಂದ್ವಿ. ಹಾಗೆ ಈ ದೇವಸ್ಥಾನವೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ ಎಲ್ಲ. ಎಲ್ಲೆಡೆ ದೀಪ, ಆ ದೀಪದ ಬೆಳಕಿನಲ್ಲಿ ದೇವರನ್ನು ನೋಡೋದೇ ಒಂದು ವಿಶೇಷ ಅನಿಸುತ್ತೆ. ಕಾರ್ತಿಕ ಮಾಸದ ಇನ್ನೊಂದು ವಿಶೇಷ ಏನಂದರೆ ಅವತ್ತಿನ ದಿನ ನಿದ್ರೆಗೆ ಜಾರಿರುವ ವಿಷ್ಣು ಕಾರ್ತಿಕ ಶುಕ್ಲ ಪಕ್ಷ ಏಕಾದಶಿಯ ದಿನದಂದು ಎಚ್ಚರ ಆಗ್ತಾನೆ ಅಂತ ಹೇಳ್ತಾರೆ. ಇದರೊಂದಿಗೆ ಕಾರ್ತಿಕ ಮಾಸದ ಪೌರ್ಣಿಮೆಯ ದಿನ ಶಿವ ತ್ರಿಪುರಾಸುರನನ್ನು ವಧೆ ಮಾಡಿದ್ದಕ್ಕಾಗಿ ಸಹ ಕಾರ್ತಿಕ ಮಾಸವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ಥರ ಕಾರ್ತಿಕ ಮಾಸದಲ್ಲಿ ಗಂಗಾ ನದಿ ತನ್ನ ಕಾಲುವೆಗಳಿಗೆಲ್ಲ ಅಂದರೆ ತನ್ನ ಉಪನದಿಗಳಿಗೆಲ್ಲ ಹರಿದು ಹೋಗಿ ಅವಳಷ್ಟೇ ಗಂಗಾ ನದಿಯಷ್ಟೇ ಪವಿತ್ರಳನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಾರೆ ಈ ಕಾರ್ತಿಕ ಮಾಸದಲ್ಲಿ. ಈ ಥರ ನಾವು ದೇವಸ್ಥಾನಕ್ಕೆ ಹೋಗಿ ನೋಡಿ, ಎಲ್ಲೆಡೆ ಜನ ಲಕ್ಷ ದೀಪೋತ್ಸವಕ್ಕೆ ಸಾಲಾಗಿ ನಿಂತ್ಕೊಂಡು ಈ ಥರ ಲಾಸ್ಟ್ಗೆ ದೀಪಾರಾಧನೆ ಮಾಡ್ತಾಯಿದ್ರು. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೀಪದ ಬೆಳಕಿನಲ್ಲಿ ದೇವರನ್ನು ನೋಡೋದೇ ಒಂದು ಆನಂದ. ಆ ದೇವರು ನಿಮ್ಮೆಲ್ಲರ ಬಾಳನ್ನಲ್ಲೂ ಬೆಳಕು ನೀಡಲಿ ಅಂತ ಆಶಿಸ್ತೀನಿ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.